Hello everyone, welcome to ಸನ್ಮಾರ್ಗ ಕ್ಲಾಸಸ್. ನೇರ ಮತ್ತು ವಿಲೋಮ ಅನುಪಾತಗಳು ಅಧ್ಯಾಯದ 9ನೇ ಪ್ರಶ್ನೆಯನ್ನ ಗಮನಿಸಿ. ಎಕ್ಸ್ ಮತ್ತು ವೈ ಎರಡು ಪರಿಮಾಣಗಳು ಪರಸ್ಪರ ವಿಲೋಮವಾಗಿ ಬದಲಾಗುತ್ತಿದ್ದರೆ ಆಗ ಆಯ್ಕೆ ಎ ಎಕ್ಸ್ ಬೈ ವೈ ಸ್ಥಿರವಾಗಿರುತ್ತದೆ, ಆಯ್ಕೆ ಬಿ ಎಕ್ಸ್ ಮೈನಸ್ ವೈ ಸ್ಥಿರವಾಗಿರುತ್ತದೆ, ಆಯ್ಕೆ ಸಿ ಎಕ್ಸ್ ಪ್ಲಸ್ ವೈ ಸ್ಥಿರವಾಗಿರುತ್ತದೆ, ಆಯ್ಕೆ ಡಿ ಎಕ್ಸ್ ಇಂಟು ವೈ ಸ್ಥಿರವಾಗಿರುತ್ತದೆ. ಸೊ ಯಾವುದೇ ಎರಡು ಚರಾಕ್ಷರಗಳು ವಿಲೋಮ ಅನುಪಾತದಲ್ಲಿ ಇದ್ದಾಗ ಸೊ ಅವುಗಳ ಗುಣಲಬ್ಧ ಯಾವಾಗಲೂ ಒಂದು ಸ್ಥಿರಾಂಕವಾಗಿರುತ್ತೆ. ಓಕೆ, ಸೊ ಇದನ್ನ ಗಣಿತ ರೂಪದಲ್ಲಿ ಬರೆದಾಗ ಎಕ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/y. ಸೊ ಹಾಗಾದ್ರೆ ಎಕ್ಸ್ ಸಮೀಕರಣ ರೂಪದಲ್ಲಿ ಬರೆದಾಗ ಎಕ್ಸ್ ಇಸ್ ಈಕ್ವಲ್ ಟು ಕೆ ಡಿವೈಡೆಡ್ ಬೈ ವೈ ಆಗುತ್ತೆ. ಸೊ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು ಕೆ. ಓಕೆ, ಸೊ ಇದರ ಅರ್ಥ ಏನು? ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು ಕೆ. ಸೊ ಇದರ ಅರ್ಥ ಏನು? ಎಕ್ಸ್ ನ ಮೌಲ್ಯ ಹೆಚ್ಚಾದಂತೆ ವೈ ನ ಮೌಲ್ಯವು ಕಡಿಮೆ ಆಗ್ತಾ ಇರುತ್ತೆ, ಅಥವಾ ಎಕ್ಸ್ ಕಡಿಮೆ ಆದಂತೆ ವೈ ಹೆಚ್ಚಾಗತ್ತೆ. ಸೊ ಆದ್ರೆ ಅವುಗಳ ಗುಣಲಬ್ಧವು ಬದಲಾಗೋದಿಲ್ಲ. ಓಕೆ, ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ ಎಕ್ಸ್ ಮತ್ತು ವೈ ಎರಡು ಪರಿಮಾಣಗಳು ಪರಸ್ಪರ ವಿಲೋಮವಾಗಿದ್ರೆ ವಿಲೋಮವಾಗಿ ಬದಲಾಗ್ತಾ ಇದ್ರೆ ಸೊ ಆಗ ಎಕ್ಸ್ ಇಂಟು ವೈ ಏನಾಗುತ್ತೆ? ಸ್ಥಿರವಾಗಿರುತ್ತೆ. ಸೊ ಡಿ ಆಯ್ಕೆ ಸರಿಯಾಗಿರುವಂತ ಆಯ್ಕೆ ಆಗತ್ತೆ. ಥ್ಯಾಂಕ್ ಯು.